ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಥ್ಯಾಂಕ್ಸ್. ಯು ವೆಲ್ಕಮ್. ಅಷ್ಟನ್ನ ಚಲ್ಲೋಗ್ತಿತ್ತು, ನೀವು ಕರೆಕ್ಟ್ ಟೈಮ್ ಬಂದು ಹೆಲ್ಪ್ ಮಾಡಿದ್ರಿ. ಥ್ಯಾಂಕ್ ಯು. ಇಟ್ಸ್ ಓಕೆ. ಇವನು ಯಾರಣ್ಣ ಹೊಸ್ತಾಗವನೆ? ಅಣ್ಣ ನೀನು ಹಿಂಗೆ ಸುಮ್ಕೆ ನಿಂತ್ಕೊಂಡ್ರೆ ಹೆಂಗೆ? ಬಾ ಹೋಗಿ ಯಾರಂತ ಕೇಳುಮ್ಮ, ಬಾ. ಸ್ನೇಹ ಅವರೇ, ನೀವು ಯಾವಾಗ ಬಂದ್ರಿ? ಈಗಷ್ಟೇ ಬಂದೆ ಸರ್. ಓಕೆ. ಬೈ ದ ವೇ, ಮೀಟ್ ಮೈ ಫ್ರೆಂಡ್ ಸಾತ್ವಿಕ್. ಸಾತ್ವಿಕ್, ಸ್ನೇಹ. ಹಾಯ್. ಹಲೋ. ಸಹನ ಅವರಿದ್ದಾರಲ್ಲ, ಅವ್ರ ತಂಗಿ. ಲೆಕ್ಕಕ್ಕೆ ಅವ್ರ ಅಕ್ಕನೇ. ಇವ್ರ ಹತ್ರ ಒಳ್ಳೆ ಹೆಸರು ತಗೊಳ್ಳೋದು ತುಂಬಾ ಕಷ್ಟ ಗುರು. ಪರಿಚಯಕ್ಕೂ ಮುಂಚೆನೇ ನಿಮ್ಮ ಫ್ರೆಂಡ್ ಒಳ್ಳೆ ಹೆಸರು ತೊಗೊಂಡ್ಬಿಟ್ರು ಸರ್. ಅಂಥದ್ದೇನೋ ಮಾಡಿದೆ ನೀನು? ನಿನ್ನ ಮದುವೆ ನಿಲ್ದಕ್ಕೆ ತಡೆದೆ. ಅರ್ಶನ ಎಲ್ಲ ಕೆಳಗೆ ಚೆಲ್ಲಿ ಹೋಗ್ತಿತ್ತು, ಅದನ್ನು ಕೆಳಗೆ ಬೀಳ್ದಂಗೆ ಕಾಪಾಡಿದೆ ಕಣೋ. ಸರಿ, ನಾನು ಅಷ್ಟನ್ನ ಒಳಗೆ ಹೋಗಿ ಕೊಟ್ಬಿಟ್ಟು ಬರ್ತೀನಿ. ಸ್ವಲ್ಪ ಮುಂದೆ ಬಂದು ಒಂದು ಸರ್ಕಲ್ ಸಿಗುತ್ತೆ. ಸರ್ಕಲಿಂದ ಹಂಗೆ ಬಲಕ್ಕೆ ತಗೊಂಡು ಹಾಗೆ ನೇರ ಬಂದರೆ ಅಲ್ಲಿ ಬಂದು ಫೋನ್ ಮಾಡಿ. ಓ ಸ್ನೇಹ ಅವರು ಬನ್ನಿ ಬನ್ನಿ. ಚಿತ್ರಕ್ಕ ಇಲ್ವಾ? ಇದಾರಮ್ಮ. ಚಿತ್ರಾ ಚಿತ್ರಾ ಬಂದರು. ಸ್ನೇಹ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ಅರ್ಶನ ಕೊಟ್ಟೋಗೋಗಿ ಬಂದೆ. ಓ ಹೌದಾ? ಇದು ಮನೇಲೇ ಮಾಡಿದ್ದ? ಬನ್ನಿ ಪುಟ್ಟಕ್ಕ, ಕೂತ್ಕೊಳ್ಳಿ. ಅಮ್ಮವ್ರು ಬರ್ತಾರೆ, ಕೂತ್ಕೊಳ್ಳಿ. ಈಟ್ ಅವಸರವಾಗಿ ಇವನು ಹೇಳ್ದೆ ಯಾಕೆ ನಾನು ಕರ್ಕೊಂಡು ಬಂದವ್ರೆ? ಬಂಗಾರಮ್ಮನವರು ನನ್ನ ಮ್ಯಾಕೆ ಏನೋ ಕೋಪ ಮಾಡ್ಕೊಂಡವ್ರ? ಓಹ್ ಪುಟ್ಟಕ್ಕ, ಕುಂತ್ಕ. ನಿನ್ನ ಹತ್ರ ಮಾತಾಡುಮ ಅಂತಲೇ ಕರೆಸ್ದೆ. ಬಂದು ಸ್ಯಾನೆ ಒತ್ತಾಯ್ತಾ ಪುಟ್ಟಕ್ಕ? ಯಜಮಾನ್ರು ಮನೆ ಕತ್ತಿದ್ರು, ಅದಕ್ಕೆ ಅವ್ರ ಕಾಲ್ಗೆ ಎಣ್ಣೆ ಹಚ್ಬಿಟ್ಟು ಬಂದೆ. ನೀನು ಕೊಟ್ಟಿದ್ದ ಎಣ್ಣೆನೆಯ್ಯ? ಯಾಕೆ ಪುಟ್ಟಕ್ಕ ಒಂಥರ ಇದೆಯಾ? ವಾ, ನಾನು ದಿಢೀರ್ ಅಂತ ಕರೆಸ್ಬಿಟ್ಟೆ ಅಂತನಾ? ಏನಾನ ವಿಶೇಷ ಇದ್ದಿದ್ರೆ ನೀವೇ ನಂಗೆ ಫೋನ್ ಮಾಡಿ ಹೇಳ್ತಿದ್ರಿ, ಇಲ್ಲ ನನ್ನೇ ಬರೋಕೆ ಹೇಳ್ತಿದ್ರಿ. ಈಗ ದಿಢೀರಂತ ನಿಮ್ಮ ಕಡೆಯವ್ರನ್ನ ಕಳಿಸಿ ಕರ್ಸ್ಕೊಂಡ್ರಲ್ಲ, ಅದಕ್ಕೆ ಹೊಸಿ ಗೊಂದಲ ಆಗೈತೆ. ಅಯ್ಯಯ್ಯ ಪುಟ್ಟಕ್ಕ, ಹಂಗೆಲ್ಲ ಗಾಬರಿ ಪಡ ಅಂಥದ್ದು ಏನೂ ಇಲ್ಲ. ನೀನು ತವ ಮಾತಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಕರೆಸ್ದೆ ಆಟೆಯ. ಮದುವೆ ತಯಾರಿ ಎಲ್ಲ ಹೇಗೆ ನಡೀತೈತೆ? ಸಂದ್ಯಾಕೆ ನಡೀತಾಯ್ತು. ಅರ್ಶಿನ ಶಾಸ್ತ್ರಕ್ಕೆ ತಯಾರು ಮಾಡ್ಕೊತಾ ಇವ್ನಿ. ಓ ಸಂತೋಷ. ದುಡ್ಡಿಗೆಲ್ಲ ಏನು ತೊಂದರೆ ಇಲ್ಲ ಅಲ್ವೇ? ಇಲ್ಲ, ಏನೂ ತೊಂದರೆ ಇಲ್ಲ. ಸರಿ ಪುಟ್ಟಕ್ಕ, ಆಟೆಯ ಇಸ್ಯ ಅದನ್ನ ಕೇಳೋಕೆ ಅಂತಲೇ ಕರೆಸಿದ್ದು. ನನಗೆ ಒಂದು ಕ್ಷಣ ದಿಗ್ಲಾಗೋಗಿತ್ತು. ನಿಮ್ಗೆಲ್ಲಿ ಕೋಪ ಬಂದದು, ನಾ ಏನಾರ ತಪ್ಪು ಮಾಡಿಬಿಟ್ಟಿದ್ದೀನೋ ಏನು ಮಾಡೋದು ಅಂತ ದಿಗಿಲು ಬಿದ್ಕೊಂಡೆ ಒಳಗೆ ಬಂದೆ. ಛೇ ನೀನೆಲ್ಲನ ತ್ಯಾಪ್ ಮಾಡಕ್ಕೆ ಸಾಧ್ಯನಾ ಪುಟ್ಟಕ್ಕ? ನಿನ್ನಂತ ಒಳ್ಳೆಯವಳನ್ನ ನಾನು ಎಲ್ಲೂ ನೋಡೇ ಇಲ್ಲ. ಆದ್ರೆ ನೀನು ನಿನ್ ಮ್ಯಾಕೆ ನನ್ಗೇನೋ ಕೋಪ ಇರ್ಬೋದು ಅಂತ ಅನ್ಕೊಂಡೆ ಅಂದ್ಯಲ್ಲ. ನಿನ್ ಮ್ಯಾಕ್ ನನ್ಗೆ ಕೋಪ ಇಲ್ಲ,
ಆದರೆ ಬೇಸರ ಐತೆ. ಅಯ್ಯಯ್ಯೋ ಬೇಸರ ಮಾಡ್ಕೊಂಡಿದ್ದೀರಾ? ಯಾಕಮ್ಮವ್ರೆ? ಓ ನಾನು ಅರ್ಶನಕ್ಕೆ ಕರೀಲಿಲ್ಲ ಅಂತಾನೆ. ಈಗ ನಿಮ್ಮ ಮನೇಲೇ ಇದ್ದೀನಲ್ಲ, ಮನ್ಸಾರೆ ಕರಿತಿದ್ದೀನಿ, ನೀವು ಬನ್ನಿ. ಅದಲ್ಲ ಪುಟ್ಟಕ್ಕ, ಅದಕ್ಕೋಸ್ಕರ ನನಗೆ ನಿನ್ನ ಮ್ಯಾಕೆ ಬೇಸರ ಇಲ್ಲ. ನಿಮ್ಮ ಮನೆ ಮೊದಲನೇ ಪತ್ರಿಕೆನೇ ನನಗೆ ಕೊಟ್ಟಿದೀಯ. ನೀನು ನನಗೆ ತೋರಿಸಿರೋ ಗೌರವ ಅಕ್ರೆ ಮುಂದೆ ನಾನು ತಲೆ ಬಾಗ್ತೀನಿ. ಇಸಿಯ ಏನು ಅಂದರೆ ನಾನು ನಿನ್ನ ಒಡ ಹುಡ್ದೋಳಂಗೇನು ಮಾಡ್ತೀನಿ, ಆದರೆ ನೀನು ನನ್ನ ಒಡ ಹುಡ್ದೋಳಂಗೇನು ಮಾಡ್ತಿಲ್ಲ ಅಲ್ವೇ? ಅಯ್ಯೋ ಯಾಕವರೇ ಹಿಂಗೆಲ್ಲ ಮಾತಾಡ್ತಿದ್ದೀರಿ? ನಾನು ನನ್ನ ಮನೆಗೆ ಕರೆದು ನಿಂಗೇನಾನ ತೊಂದ್ರೆನಾ ಅಂತ ಕೇಳಿದ್ರು ಯೋನೂ ಹೇಳ್ದೆ ನನ್ನಿಂದನೇ ಮುಚ್ಚಿಡ್ತಿದ್ಯಲ್ಲ. ನಾನು ಹಿಂಗೆ ಆಟೊಂದು ಬ್ಯಾಡವಾಗೋದ್ನ ಪುಟ್ಟಕ್ಕ. ನೀನು ಸಾಲ ಕೇಳೋಕೆ ಅಂತ ನಿನ್ನ ಮನೆ ಪತ್ರನ ತಗೊಂಡೋಗಿದ್ದ ಸುದ್ದಿ ನನಗೆ ಗೊತ್ತಾಯ್ತು. ಆ ಸೇಟು ನನಗೆ ಎಲ್ಲ ಇಸಿಯನ್ನು ಹೇಳ್ದ. ಅಣ್ಣ, ಈಗ ನಿನ್ನ ಮನಸ್ಸಿನಾಗೆ ಏನು ಓಡ್ತೈತೆ ಅಂತ ನಾನು ಹೇಳ? ಸುಮ್ಕೆ ನಾವಿಬ್ಬರೇ ಬಂದು ಅಷ್ಟನ್ನ ಕೊಡ್ಬೋದಿತ್ತು ಅಂತ ತಾನೆ? ಲೈ, ನೀನು ಸುಮ್ಕೆ ಕುಂತಿದ್ದೆ ತಾನೆ, ನೀನೇ ಹೋಗಿ ಕೊಡ್ಬೋದಿತ್ತಲ್ಲ. ಇವಾಗ ಹೇಳ್ತಾವ ಶ್ರೀ, ಅಲ್ಲೇ ಯಾಕೆ ನಿಂತ್ಕೊಂಡ್ಬಿಟ್ರಿ? ಬನ್ನಿ. ಇಲ್ಲ ಪರವಾಗಿಲ್ಲ. ಪರವಾಗಿಲ್ಲ ಬನ್ನಿ. ಇವರೆಲ್ಲ ನನ್ನ ಫ್ರೆಂಡ್ಸು, ಬೆಂಗಳೂರಿಂದ ಬಂದಿದ್ದಾರೆ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ಕಾಫಿ ಕುಡ್ಕೊಂಡು ಹೋಗ್ಬೋದಿತ್ತಲ್ಲಮ್ಮ. ಚಿತ್ರ? ಇಲ್ಲ ಇಲ್ಲ ಬೇಡ, ತುಂಬ ಕೆಲಸಗಳಿದೆ, ಪರವಾಗಿಲ್ಲ, ನಾನು ಹೊರಡ್ತೀನಿ. ಹಾಂ. ಏನು ಕೈ ತುಂಬ ರಫ್ ಇದೆ? ಅವ್ರು ಮಾಡೋ ಕೆಲಸನೇ ಅಂಥದ್ದು. ಏನು ಮಾಡ್ಕೊಂಡಿದ್ದೀರಿ ನೀವು? ವ್ಯವಸಾಯ. ಬೈ ದ ವೇ ಸಾತ್ವಿಕ್, ನೀವೇನು ಮಾಡ್ಕೊಂಡಿದ್ದೀರಾ? ಬೆಂಗಳೂರಲ್ಲಿ ಕಲ್ಲು ಹೆಸಿದ್ರೆ ಯಾರ ಮೇಲೆ ಹೋಗ್ಬೀಳತ್ತೆ ಹೇಳಿ? ಓಹೋ, ಸಾಫ್ಟ್ವೇರ್ ಇಂಜಿನಿಯರಾ? ಅಣ್ಣ ಶಾನೆ ಓದ್ಕೊಂಡವನೆ, ಒಳ್ಳೆ ಕೆಲಸದಾಗೂ ಅವನೇ. ಆದರೆ ಸ್ನೇಹ ಅವರೇ, ಇವ್ರ ಡ್ರೀಮ್ ಎಲ್ಲ ನಿಮ್ಮ ಥರನೇ, ಸಿವಿಲ್ ಸರ್ವಿಸ್ ಜಾಯ್ನ್ ಆಗಬೇಕು ಅಂತ. ಹೌದಾ? ವಾವ್, ಸೂಪರ್. ನೀವು ಪ್ರಿಪೇರ್ ಆಗ್ತಿದ್ದೀರಾ? ಯಾ, ಐ ಆಮ್ ಪ್ಲಾನಿಂಗ್ ಟು ಅಟೆಂಡ್ ನೆಕ್ಸ್ಟ್ ಇಯರ್. ನೀವು ಟ್ರೈ ಮಾಡ್ತಾ ಇದ್ದೀರಾ? ಹೌದು, IAS ಇಸ್ ಮೈ ಡ್ರೀಮ್. ನೈಸ್. ಅಣ್ಣ ಒಂಟಗುಮ್ಮ ಬಾ. ಅಲ್ಲಿ ನೋಡಿದ್ರೆ ಯಾವನೋ ದೊರೆ ಅಂತ ಆಟ ಆಡಿಸ್ತವನೆ, ಇಲ್ಲೊಬ್ಬ ಹೊಸ್ತ ಎಂಟ್ರಿ ಕೊಟ್ಟವನೆ. ಟೇಮು ಸಿಕ್ಕಾಬಟ್ಟೆ ಖರಾಬಾಗೈತೆ ಕಣ. ಓಕೆ ಸರ್, ನಾನು ಹೋಗಿ ಬರ್ತೀನಿ. ಬಾಯ್ ಸಾತ್ವಿಕ್. ಬಾಯ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಶ್ರೀ, ಹೊರಡೋಣವಾ?
ಯಾಕೆ ಪುಟ್ಟಕ್ಕ, ನಿಂಗೆ ನಾನು ಗೆಪ್ತಿಗೆ ಬರಲಿಲ್ವೇ? ಅದು ಬರೀ ಈ ಸೇಸಕ್ಕೆ ಸಂತೋಷ ಹಂಚ್ಕೊಳ್ಳೋಕ್ಕೆ ಆಟಕ್ಕೆ ಮಾತ್ರ ನಾನು ಬೇಕಾ? ನಿನಗೆ ಕಷ್ಟ ಅಂದಾಗ ನಾನು ಬೇಡ ಆಗೋದ್ನ ಪುಟ್ಟಕ್ಕ. ನೀನೇ ಏಸೆ ಮಾಡು ಪುಟ್ಟಕ್ಕ. ನಾನು ನಿನ್ನ ಮೆಸ್ಗೆ ಬ್ಯಾರೆ ಹೋಟ್ಲಿಂದ ಪೊಟ್ನ ಕಟ್ಸ್ಕೊಂಬಂದು ತಿಂದ್ರೆ ನಿನಗೆ ಬೇಸರ ಆಗಕ್ಕಿಲ್ವಾ? ಹಂಗೆ ನೀನು ನಂತವ ದುಡ್ಡನ್ನು ಕೇಳ್ದೆ ಬ್ಯಾರೆ ಯಾರ್ತವನೋ ದುಡ್ಡು ಕೇಳಕ್ ಹೋದ್ರೆ ನನಗೂ ಹಂಗೆ ಅನ್ನಿಸ್ತದೆ ಪುಟ್ಟಕ್ಕ. ಇಲ್ಲ ಅಮ್ಮೋರೆ, ನಾನು ನಿಮ್ತವ ಕೇಳಬಾರ್ದು ಅಂತಲ್ಲ. ನೀವೀಗಾಗಲೇ ಸಾಕಷ್ಟು ಸಹಾಯ ಮಾಡಿದಿರಿ. ಅದಕ್ಕೆ ನೀನ್ ಬ್ಯಾರೆಯವ್ರ ಹತ್ರ ಹೋಗಿ ಕೈ ಕಟ್ಕೊಂಡು ನಿಂತ್ಕತಿಯ ಪುಟ್ಟಕ್ಕ? ನನ್ನ ಪುಟ್ಟಕ್ಕ ಸ್ವಾಭಿಮಾನದವಳು. ಅವಳು ಬ್ಯಾರೆ ಯಾರ ಮುಂದೆನೂ ಕೈ ಚಾಚಬಾರ್ದು. ತಕ ಪುಟ್ಟಕ್ಕ. ಮದ್ವೆಗೆ ಸ್ಯಾನೆ ಖರ್ಚಿರ್ತೈತೆ ಪುಟ್ಟಕ್ಕ, ಅದ್ ನನಗೆ ಗೊತ್ತು. ಅದು ಅಲ್ಲದೆ ಅವತ್ತು ಬೀಗ್ರ ಮನೆಯಿಂದ ಬರ್ತಾ ದಾರಿನಾಗೆ ತಲೆ ಸುತ್ತ ಬಂದು ಕುಂತ್ಕೊಂಡ್ಯಲ್ಲ, ಆಗ್ಲೇ ಗೊತ್ತಾಯ್ತು ನನಗೆ ಅವ್ರದ್ದೇನ ಬೇಡಿಕೆ ಇದ್ದೇ ಇರ್ತೈತೆ ಅಂತ. ನಿಮ್ಗಳ ಮಾತುಕತೆ ವ್ಯವಹಾರದ ಮಧ್ಯೆ ನಾನು ಬರಕ್ಕೆ ಇಷ್ಟಪಡಕ್ಕಿಲ್ಲ. ಆದ್ರೆ ಅದ್ ಏನ್ ಖರ್ಚಾಯ್ತದೋ ನಾನು ನನ್ನ ಮಗಳಿಗೆ ಮಾಡೋ ಹಂಗೆ ಅಷ್ಟೇ ಖುಷಿಯಿಂದ ಖರ್ಚು ಮಾಡ್ತೀನಿ. ತಕ ಪುಟ್ಟಕ್ಕ. ತಕ ಬ್ಯಾಡಿ ಅಮ್ಮೋರ. ತಕ್ಕ ನೀನು ಒಡ್ಬಿಟ್ಟು ತೊಳ್ಕೊಡ್ತಾಳೆ ಅಂತ ತಕ್ಕ. ಬ್ಯಾಡ ಅಂದ್ರೆ ನನ್ನೇ ಕಾಣೆ. ತಕ ಬ್ಯಾಡಿ. ಪುಟ್ಟಕ್ಕ 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 ಚಿಚಿ ಇದೇನಿದು ಪುಟ್ಟಕ್ಕ? ಎದೇಳು ಯಾಕೆ ಎದೇಳು ಪುಟ್ಟಕ್ಕ? ದುಡ್ಡಿನ ವಿಷಯದಾಗೆ ನನ್ನ ಗಂಡನು ನನಗೆ ಸಹಾಯಕ್ಕೆ ಬರಲಿಲ್ಲ ಕಣಮ್ಮವ್ರೆ. ನಿಮಗೆ ನಾನು ಹೆಂಗ್ ಧನ್ಯವಾದಗಳು ಹೇಳ್ಬೇಕೋ ಗೊತ್ತಾಯ್ತಿಲ್ಲ. ಅದೆಲ್ಲ ಏನು ಬೇಡ ಪುಟ್ಟಕ್ಕ. ಈಗ ನೀನು ಅಳದ್ ನಿಲ್ಸು. ಕಾಸಿನ ಅವಶ್ಯಕತೆ ಬಂದ ಕೂಡಲೇ ನನಗೆ ಮೊದಲು ಗೆಪ್ತಿ ಆಗಿದ್ದು ನೀವೇ ಅಮ್ಮವ್ರೆ. ಆದರೆ ನಿಮ್ಮ ತವ ಈ ಕಾಸು ಕೇಳಿ ನಿಮ್ಮ ನಂಟು ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಈ ಕಾಸ್ಗಿಟ್ಲು ನನಗೆ ನಿಮ್ಮ ನಂಟು ಮುಖ್ಯ ಕಣವ. ನಿಮ್ಮ ನಂಟು ಮುಖ್ಯ. ನನ್ನ ಜನ್ಮದಾಗ ನಂಗೆ ಯಾರು ಈ ಮಾತನ್ನ ಹೇಳಿರ್ಲಿಲ್ಲ ಪುಟ್ಟಕ್ಕ. ಯಾರು ಹೇಳಿರ್ಲಿಲ್ಲ ಪುಟ್ಟಕ್ಕ. ನೀನ್ ಕೋಟಿಗೊಬ್ಳು ಪುಟ್ಟಕ್ಕ. ನನ್ನ ಪರಿಚಯ ಆಗಿ ನಾನು ಸಲ್ಗೆ ತೋರಿಸಿದ 3ನೇ ದಿನಕ್ಕೆ ದುಡ್ಡು ಕೇಳ್ಕೊಂಡು ಬರೋರೇ ಜಾಸ್ತಿ. ಅಥವಾ ನಮ್ಮ ಮನೆಗೆ ಅದು ಮಾಡ್ಕೊಡಿ
ನಮ್ಮ ಮಕ್ಕಳಿಗೆ ಶಿಫಾರಸ್ ಮಾಡಿ ಅಂತ ಸ್ವಾರ್ಥ ತೋರಿಸ್ಬಿಡ್ತಾರೆ ಜನ. ಆದ್ರೆ ನೀನ್ ಯಾವತ್ತು ನನ್ನ ತವ ಹಂಗ್ ನಡ್ಕೊಳ್ಳೇ ಇಲ್ಲ ಪುಟ್ಟಕ್ಕ. ನಿನ್ ಮನ್ಸ್ ಮಾಡಿದ್ರೆ ನನ್ನ ತವ ಯೋನ್ ಬೇಕಾನ ಕೇಳ್ಬೋದಿತ್ತು, ನಾನು ಇಲ್ಲ ಅಂತಿರ್ಲಿಲ್ಲ. ಆದ್ರೆ ನಿನ್ನ ಒಳ್ಳೆ ಮನಸ್ಸಿನ ಮುಂದೆ ಈ ದುಡ್ಡು ಯಾವ ಲೆಕ್ಕ ಪುಟ್ಟಕ್ಕ? ಇದು ಬರೀ ಕಾದ ಆಟೆಯ. ಇದ್ರಿಂದ ನಿನ್ ಕಷ್ಟ ತೀರ್ತೈತೆ ಅಂದ್ರೆ ನಾನು ಮಾಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕಟ್ಯ? ಈಟೊಂಥರ ದುಡ್ಡು ನಾನು ಯಾವತ್ತೂ ನೋಡಿಲ್ಲ ಕಣ್ರವರೆ. ಇದನ್ನೆಲ್ಲ ವಾಪಸ್ ಕೊಡಕ್ಕೆ ಎಷ್ಟು ಸಮಯ ಹಿಡಿತದೋ ಏನೋ ನಂಗದು ಗೊತ್ತಿಲ್ಲ. ನೀವೊಂದು ಕೆಲಸ ಮಾಡಿ, ನನ್ನ ಮನೆ ಪತ್ರನ ನೀವು ಮಡ್ಕೊಂಡು ಈ ಪುಟ್ಟಕ್ಕ, ನೀನ್ ಹಿಂಗೆಲ್ಲ ಮಾತಾಡಿದ್ರೇನೆ ನಂಗೆ ವಾಪ ಬರೋದು. ನೀನ್ ಕಾಸು ವಾಪಸ್ ಕೊಡು ಅಂತ ನಾನು ಕೇಳಿದ್ನ? ಹಂಗಿಲ್ಲ ಅಂದ್ರೆ ನಂಗೆ ಈ ಕಾಸು ಬ್ಯಾಡಿ ಬ್ಯಾಡಿ. ಅಯ್ಯೋ ಸರಿ ಸರಿ ಆಯ್ತು, ವಾಪಸ್ ಕೊಡ್ವಿ ಅಂತೆ. ಆದ್ರೆ ನಿಂಗೆ ಯಾವಾಗ ಆಯ್ತದೋ ಆವಾಗ ಕೊಡು. ಸಹಾಯಗಟ್ಟ ನಿಮ್ಮ ಋಣನ ನಾನು ಮರೆಯಕ್ಕಿಲ್ಲ ಕಣ್ಣವರೆ. ಈ ಬಂಗಾರಮ್ಮ ಜನರಿಗೆ ತಕ್ಕಂಗೆ ತನ್ನ ಗುಣನ ಬದಲಾಯಿಸ್ಕೊಳ್ತಾಳೆ. ಒಳ್ಳೆಯವ್ರಿಗೆ ಸ್ಯಾನೆ ಒಳ್ಳೆಯವಳು, ಅದೇ ಕೆಟ್ಟವ್ರಿಗೆ ಸ್ಯಾನೆ ಕೆಟ್ಟವಳು. ಆದ್ರೆ ನೀನ್ ಹಂಗಲ್ಲ ಪುಟ್ಟಕ್ಕ, ನೀನ್ ಎಲ್ರಿಗೂ ಒಳ್ಳೆಯವಳು. ನಾನು ಬಡ್ಡಿಗೆ ದುಡ್ಡು ಕೊಟ್ಟು 4 ಜನಕ್ಕೆ ಸಹಾಯ ಮಾಡಿದ್ರು ಆ ಬಡ್ಡಿ ಕಟ್ಟುವಾಗ ಜನ ನಂಗೆ ಯಾವಾಗ್ಲೂ ಸಾಪನೆ ಹಾಕೋದು. ಅದರಿಂದ ಅದೇಟ್ ಪಾಪ ಬೆಳ್ಕೊಂಡಾಯ್ತೋ ನಂಗಂತೂ ಗೊತ್ತಿಲ್ಲ. ನಿನ್ನಂತವಳಿಗೆ ಸಹಾಯ ಮಾಡಿದ್ರೆ ಆ ಪಾಪನ ಒಸಿನಾದ್ರೂ ಕಳ್ಕೊಂಡಂಗೆ ಆಯ್ತದೆ ನೋಡು. ಈ ದುಡ್ಡನ್ನ ನಂಗೋಸ್ಕರನಾದ್ರೂ ತಕೋಬೇಕು, ಬೇಡ ಅನ್ಬೇಡ. ತಕ ಪುಟ್ಟಕ್ಕ. ಮಗಳ ಮದ್ವೆ ಧಾಮ್ ಧೂಮ್ ಅಂತ ಆಗ್ಬೇಕು ಪುಟ್ಟಕ್ಕ. ಆಮ್ಯಾಕೆ ಇನ್ನೊಂದು ದಿಸ್ಯ, ಈ ದುಡ್ಡು ಕೊಟ್ಟಿದ್ದ ದಿಸ್ಯ ನನ್ನ ನಿನ್ನ ಮಧ್ಯ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗದೆ ಬೇಡ. ಈ ಪುಟ್ಟಕ್ಕ ಖುಷಿಯಾಗಿದ್ರ ಆಟೆಯ ಅವಳು 3 ಮಕ್ಕಳು ಖುಷಿಯಾಗಿರೋದು. ಇಲ್ಲ ಅಂದ್ರೆ ನಮ್ಮ ಅವ್ವ ಏನೋ ಕಷ್ಟದಾಗ ಅವಳೆ ಅಂತ ಪಾಪ ಅವುಗಳು ಬೇಸರ ಮಾಡ್ಕೊತವೆ. ಹೊಸಿ ನಗು ಪುಟ್ಟಕ್ಕ. ಸರಿ ಸರಿ ಪುಟ್ಟಕ್ಕ, ನೀನು ಒಳ್ಳು, ನಿಂಗುಸೆ ಆನೆ ಕೆಲಸ ಇರ್ತದೆ. ವದಂಡ, ಪುಟ್ಟಕ್ಕನ ಕರ್ಕೊಂಡ್ ಹೋಗಿ ಅವಳ ಮನೆ ತವಬಿಡು. ಹುಷಾರು, ಒಳ್ಳು. ಬತ್ತಿನಮ್ಮವ್ರೆ. ಕ್ವಾರ್ಟರ್ ಮಂಜ ಲೈಟ್ ಆನ್ ಮಾಡ್ಲಾ? ಹಲೋ 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 ಹಲೋ. ಹೇ, ಯಾವನು ಮೈಕ್ ಕನೆಕ್ಷನ್ ಕೊಟ್ಟು ಸೌಂಡ್ ಬರ್ತಿಲ್ಲ ಅಣ್ಣ. ಕನೆಕ್ಷನ್ ಕೊಟ್ರಲ್ವೇನಣ್ಣ ಸೌಂಡ್ ಬರೋದು? ಹೌದಾ? ಹೊಸಿ ಪಡ್ಕ ಆನ್ ಮಾಡ್ಲಾ? ಬಿರ್ಬರ್ನೆ ಚೆಕ್ 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 1 2 3. ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಎಲ್ರು ಹೆಂಗಿದ್ರಿ? ಸಂದಕ್ಕಿದ್ದೀರಾ? ಸಂದಾಕಿಲ್ಲ ಅಂದ್ರೆ ಸಾಲ ಕೊಡ್ತೀಯಾ? ಕೊಡ ಮೈಕ್ನ. ನೀನೊಂದು ತಕ ಹೋಗ್ಲಾ ಅಲ್ಲಿ. ಕೊಡ್ಲಾ ಇಲ್ಲಿ ಅಲ್ಲಿ ತಕಳ್ಳ. ಲೈ ನಗ ಮುಗ್ಸೆ ಇರು ಸುರಚ್ಕೊಂಡ್ರೆ ನೀವು.
ಏಯ್ ಕೊಡಲ್ಲ ಮೈಕಾ. ಹಲೋ ಲೇ ಮುಂಗುಸಿ ಓಸಿ ಗ್ಯಾಪ್ ಕೊಟ್ಟು ಮಾತಾಡೋಣ. ದೂರ ನಿಂತ್ಕೊಳ್ಳ. ನೀ ದೂರ ನಿಂತ್ಕೋ. ಆಯ್ತು ಬಿಡು. ಸ್ವಲ್ಪ ಎಕೋ ಕಮ್ಮಿ ಮಾಡು. ಇಲ್ಲಿ ನೆಲೆಸಿರುವ ದೇವಿಪುರದ ಮಹಾಜನತೆಗೆ ನಮಸ್ಕಾರಗಳು. ಇವತ್ತು ನಿಮ್ಮೆಲ್ರಿಗೂ ಗೊತ್ತಿರೋ ಹಂಗೆ ನಮ್ಮ ಪುಟ್ಟಕ್ಕನ ಮೊದಲನೇ ಮಗಳಾದಂತ ಸ್ನೇಹ ಅವರ ಮದುವೆ ಸಲುವಾಗಿ ತಪ್ಪಾಯ್ತು ಸಾರಿ. ಸಹನ ಅವರ ಮದುವೆ ಸಲುವಾಗಿ ಈ ಒಂದು ಬಳೆ ಶಾಸ್ತ್ರವನ್ನ ಹಮ್ಮಿಕೊಳ್ಳಲಾಗಿದೆ. ನೀವೆಲ್ಲರೂ ಕೂಡ ಬಂದು ಆಸೀನರಾಗಬೇಕು. ಮುಂಗುಸಿ ಓಸಿ ನೋಡ್ಕೊಂಡು ಮಾತಾಡ್ಲಾ. ಮೊದ್ಲೇ 108 ಕನ್ಫ್ಯೂಷನು. ಹೋಗಲ್ಲ ನಾನು. ಆ ಮೇಷ್ಟ್ರ ಫ್ರೆಂಡ್ ಬೇರೆ ಒಬ್ಬ ಬಂದವನೆ. ಅವನಿಂದ ಅಣ್ಣ ಮೂಡೌಟು. ಅದಕ್ಕೆ ಹೊಸಿ ಗರಂ ಆಗವ್ರೆ. ಅದಕ್ಕೆ ಮುಖ ಒಂದ್ಸರಿ ನೋಡಿದ್ಮೇಲೆ ಅಣ್ಣ ಸರಿ ಹೋಯ್ತಾರೆ ಬಿಡು ಅಲ್ವೇ? ಸರಿ ಮುಂದುವರ್ಸು. ಊರಿನ ಬಾಲಕಿಯರು, ಹುಡುಗಿಯರು, ಮುತ್ತೈದರು, ಅಜ್ಜಿಯಂದಿರು ಎಲ್ಲರೂ ಕೂಡ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿಕೊಡ್ಬೇಕಾಗಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಲೋ ಒಳ್ಳೆ ರಾಜಕಾರಣಿ ಮಾತಾಡ್ತಾ ಇದೆಯಲ್ಲೋ. ಬರೀ ಬಳೆ ಶಾಸ್ತ್ರ ಅಲ್ಲ, ಇದು ಮುಗಿದ್ಮೇಕೆ ಮ್ಯಾಟ್ರು ಶುರು. ಅಂದ್ರೆ ಸಂಗೀತ ರಸಸಂಜೆ ಕಾರ್ಯಕ್ರಮ ಅಂತ ಎಲ್ಲ ಬಳೆ ಹಾಕ್ಸ್ಕೊಂಡು ಬಂದ್ ಕುಂತ್ಕೊಂಡು ಈ ಒಂದು ಕಾರ್ಯಕ್ರಮನ ಎಂಜಾಯ್ ಮಾಡ್ಬೇಕಾಗಿ ಕೇಳ್ಕತಾ ಇದೀವಿ. ಬಳೆ ಶಾಸ್ತ್ರ ಊರಬ್ಬದ ಮಟ್ಟಕ್ಕೆ ಮಾಡ್ತಾವ್ರಲ್ಲ ಇವರು. ಮತ್ತೆ ಪುಟ್ಟಕ್ಕನ ಮನೆಯಲ್ಲಿ ಮೊದಲನೇ ಶೇಷ ಸುಮ್ಕೆನಾ? ಇದನ್ನೇ ಹಿಂಗ್ ಅಂತಿರಲ್ಲ. 2ನೇ ಮಗಳು ಮದುವೆ ನೋಡಿ ಜೀವಮಾನದಲ್ಲಿ ಯಾರು ಮಾಡಿರ್ಬಾರ್ದು ಹಂಗ್ ಮಾಡ್ತೀವಿ. ಸ್ನೇಹನ್ ಮದುವೆ ಇಲ್ಲೆಲ್ಲ ಆಗುತ್ತೆ. ಅವಳು ಯಾವ್ದಾದ್ರು ಸಿಟಿ ಹುಡುಗನ ಮದುವೆ ಆಗ್ತಾಳೆ.